ನಮ್ಮ ಸ್ನೇಹಿತರಾದ ವೀರನ್ಗೌಡರು, ಯುವ ಮುಖಂಡರು ಈಗಾಗಲೇ ಹಲವಾರು ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಅವರು ಈಗಾಗಲೇ ಅವರ ಕಾರ್ಯವೈಖರಿಯನ್ನು ತೋರಿಸ್ಕೊಟ್ಟು ಬಂದಿದ್ದಾರೆ. ಅದನ್ನು ಗುರುತಿಸಿ ಈಗಾಗಲೇ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪ್ರಜಾ ಸಮಿತಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ವೀರನ್ಗೌಡರಿಗೆ ವಹಿಸಿದ್ದಾರೆ. ಅವ್ರ ಮೇಲೆ ಪೂರ್ತಿ ನಂಬಿಕೆ ಇದೆ. ಇವತ್ತು ಬಂದು ನಮ್ಮ ನಾಗೇಂದ್ರಣ್ಣ ಅವರ ಆಶೀರ್ವಾದಗಳು ತಗೊಂಡು ಇಲ್ಲೆಲ್ಲರ ನಮ್ಮ ವಿಶ್ವಾಸ ತಗೊಂಡು ಅವ್ರು ಮುಂದಕ್ಕೆ ಹೋಗ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಈಗಾಗಲೇ ಹಲವಾರು ಸಂಘಟನೆಗಳಲ್ಲಿ ಒಳ್ಳೆ ಹೆಸರು ಮಾಡಿದ್ದಾನೆ. ಇಲ್ಲಿ ಕೂಡ ಕಾರ್ಯಾಧ್ಯಕ್ಷರಾಗಿ ಒಳ್ಳೆ ಹೆಸರು ಮಾಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಸರ್ಕಲ್ ಸ್ವಾಮಿ ಅಂತೇಳಿ ಕೆಪಿಸಿಸಿಯ SSL ಅಧ್ಯಕ್ಷ ಇದ್ದೀನಿ. ಈಗ ನಮಗೆ ತಿಳಿದಿರುವಂತೆ ನಮ್ಮ ಸ್ನೇಹಿತರಾದ ತಮ್ಮನಾದ ವೀರನ್ಗೌಡರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಅವರಿಗೆ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಜವಾಬ್ದಾರಿ ವಹಿಸಿದ್ದಾರೆ. ಅವರು ಎಲ್ಲಾ ರಂಗದಲ್ಲೂ ಈಗಾಗಲೇ ಮುಖ್ಯವಾಗಿ ಎಲ್ಲಾ ಸಂಘಟನೆಗಳಿಂದ ಬೆಳೆದು ಬಂದಿರತಕ್ಕಂಥವರು. ಅವರು ಸಂಘಟನೆ ಮಾಡ್ತಾರೆಂಬ ದೃಷ್ಟಿ ಇಟ್ಟುಕೊಂಡು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ಈ ಜವಾಬ್ದಾರಿಯನ್ನು ನಿಭಾಯಿಸ್ತಾರಂತ ನಾವು ಕೂಡ ಭಾವಿಸಿದ್ದೀವಿ. ಅಲ್ಲದೆ ಈಗ ನಮ್ಮ ಶಾಸಕರು ಸಚಿವರಾದಂಥ ನಾಗೇಂದ್ರಣ್ಣನವರ ಆಶೀರ್ವಾದ ಕೂಡ ಅವರು ಪಡೆದುಕೊಂಡಿದ್ದಾರೆ. ಅವರು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಹಳ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಉನ್ನತ ಸ್ಥಾನವನ್ನು, ಇನ್ನೂ ಹೆಚ್ಚಿನ ಸ್ಥಾನವನ್ನು ಗಳಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ವಿಜಯಕುಮಾರ್, ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು. ಇದರ ಬಳ್ಳಾರಿ ನಗರ ಜಿಲ್ಲಾ ಕೆಪಿಸಿಸಿಯ ಸಂಶೋಧನೆ ಮತ್ತು ತರಬೇತಿ ವಿಭಾಗದ ಮುಂಚೂಣಿ ಘಟಕದ ಜಿಲ್ಲಾಧ್ಯಕ್ಷರಿದ್ದೀವಿ. ವಿಜಯಕುಮಾರ್ ಈಗ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಂಘಟನೆ ಮಾಡಿ ತಮ್ಮನ್ನು ಗುರುತಿಸಿಕೊಂಡಿರ್ತಕ್ಕಂಥ ಶ್ರೀಯುತ ವೀರನ್ಗೌಡರನ್ನು ರಾಜ್ಯ ಕೆಪಿಸಿಸಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸೋರ್ಕಿಯಿಂದ ಆದೇಶದ ಮೇರೆಗೆ ಈ ದಿನ ನಮ್ಮ ಬಳ್ಳಾರಿಯ ಸ್ನೇಹಿತರಾದ ವೀರನ್ಗೌಡರನ್ನು ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ಅವರಿಗೆ ಉನ್ನತ ಜವಾಬ್ದಾರಿ ಕೊಟ್ಟಿರ್ತಾರೆ. ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮವಾದ ಒಂದು ಮುಂಚೂಣಿ ಘಟಕ, ಅದು ತುಂಬಾ ಜವಾಬ್ದಾರಿ ಇರ್ತಕ್ಕಂಥ ಘಟಕ, ಹೆಚ್ಚಿನ ಜವಾಬ್ದಾರಿ ಇದೆ ಅವರಿಗೆ. ಪಕ್ಷದ ಸಂಘಟನೆ ಮತ್ತು ತಗೊಂಡ ಕೆಲಸ ಅವ್ರು ಮಾಡ್ತಾರಂತ ನಂಬಿಕೆ ಇದೆ. ಈಗಾಗಲೇ ಸನ್ಮಾನ್ಯ ಮಾಜಿ ಸಚಿವರು ನಾಗೇಂದ್ರಗೌಡ ಅವರ ಕಂಡು ಮತ್ತೆ ಅವರ ಆಶೀರ್ವಾದ ತೆಗೆದುಕೊಂಡಿದ್ದಾರೆ. ಮುಂದೆ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ತಮ್ಮ ಜವಾಬ್ದಾರಿ ನಿಭಾಯಿಸ್ಬೇಕಂತೇಳಿ ನಾನು ಅವರಲ್ಲಿ ಮತ್ತು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಿಭಾಯಿಸ್ಬೇಕಂತೇಳಿ ನಾನು ಶುಭ ಹಾರೈಸ್ತೀನಿ.